Hello students, this is the continuing part of the second chapter, that is unit and measurement part 4. In the last class we discussed about the difference between the accuracy and precision, right? Now today we will discuss about an error. So what is an error? Any uncertainty in measurement of any physical quantity is an error. That means ನಾವು ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ ಸಿಗೋವಂಥ ವ್ಯಾಲ್ಯೂಸ್ ಆರ್ ದ ಮೆಷರ್ಮೆಂಟ್ಸ್ ಅದು ಅನ್ಸರ್ಟನಿಟಿ ಆಗಿರುತ್ತೆ. ಅಂದರೆ ಖಚಿತವಾಗಿ ಇರುವುದಿಲ್ಲ, ನಿರ್ದಿಷ್ಟವಾಗಿರೋ ಅಂಥ ವ್ಯಾಲ್ಯೂ ನಮಗೆ ಅಲ್ಲಿ ಸಿಕ್ಕಿರೋಲ್ಲ, ಅಂದರೆ ವಿಚ್ ಈಸ್ ನಾಟ್ ಡೆಫಿನೆಟ್ ವ್ಯಾಲ್ಯೂ, ರೈಟ್? ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆನ್ ಅನ್ಸರ್ಟನಿಟಿ, ಅಂದರೆ ಖಚಿತವಾಗಿ ಇಲ್ಲದೆ ಇರೋ ಅಂಥದ್ದು. And that is what an error. So I mean to say, when we say an uncertainty in measurement, why would we think there is an uncertainty in measurements? Let me give you a very simple example to understand why certain measurements are uncertain. Okay, it is not that all certain measurements are uncertain. Ella certain measurements kuda uncertain agirolla. So let us suppose I ask you to count the number of people in a room. ನನಗೆ ಯಾವುದೋ ಒಂದು ರೂಮಲ್ಲಿ ನಿಮಗೆ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಕೌಂಟ್ ದ ಪೀಪಲ್ಸ್ ಆ್ಯಂಡ್ ಟೆಲ್ ಮಿ ದ್ಯಾಟ್ ದರ್ ಇಸ್ ಸಮ್ 20 ಪೀಪಲ್ಸ್ ದರ್, ಓಕೆ, ಇನ್ ದ ರೂಮ್. ನೀವು ಹೇಳ್ತೀರಾ ಅಲ್ಲಿ 20 ಜನ ಇದ್ದೀರಾ ಅಂತ. ಸೊ ದರ್ ಇಸ್ ನೋ ಕ್ವೆಶನ್ ಇನ್ ದ ಅನ್ಸರ್ಟನಿಟಿ ಇನ್ ದ ಮೆಷರ್ಮೆಂಟ್, ರೈಟ್? ಅಲ್ಲಿ ಅನ್ಸರ್ಟನಿಟಿ ಅನ್ನೋ ಕ್ವೆಶನ್ನೇ ನಮಗೆ ಅರೈಸ್ ಆಗಲ್ಲ, ಬಿಕಾಸ್ ನೀವು ಹೋಗಿ ನೋಡ್ಕೊಂಬಂದಿರ್ತೀರಾ ಎಷ್ಟು ಜನ ಇದ್ದೀರಾ ಅಂತ ಆ್ಯಂಡ್ ಕೌಂಟ್ ಮಾಡಿರ್ತೀರಾ. ಸೊ ಕೌಂಟ್ ಮಾಡಿದಾಗ ನಿಮಗೆ 20 ಪೀಪಲ್ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ. ಸೊ ನನಗೇನು ಹೇಳ್ತೀರಾ, 20 ಪೀಪಲ್ಸ್ ಇದ್ದಾರೆ ಅಂತ ಹೇಳ್ತೀರಾ, ಬಿಕಾಸ್ ಯು ಹ್ಯಾವ್ ಕೌಂಟೆಡ್ ಇಟ್ ಕರೆಕ್ಟ್ಲಿ, ರೈಟ್? ಸೊ ದೆನ್ ದ ನಂಬರ್ ಹ್ಯಾಸ್ ಟು ಬಿ 20 ಓನ್ಲಿ. ಬಟ್ ಇಫ್ ಐ ಆಸ್ಕ್ ಯು ಟು ಕೌಂಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ದ ರೂಮ್, ಅದೇ ನಾನು ಒಂದು ರೂಮಲ್ಲಿ ಎಷ್ಟು ಆಟಮ್ಸ್ ಇದೆ ಹೋಗಿ ಕೌಂಟ್ ಮಾಡ್ಕೊಂಡು ಬಾ ಅಂತ ಅಂದರೆ ದೆರ್ ಈಸ್ ಅ ಬಿಗ್ ಕ್ವೆಶನ್ ಇನ್ ಫ್ರಂಟ್ ಆಫ್ ಯು, ರೈಟ್? ಬಿಕಾಸ್ ಇಟ್ ಈಸ್ ನಾಟ್ ಸೋ ಪಾಸಿಬಲ್ to count the atoms in the room, right? So might be doing certain calculations and arriving the values of some number of atoms in the room. ನಾವು ಅಲ್ಲಿ ಏನು ಮಾಡಬೇಕಾಗುತ್ತೆ, ತುಂಬ ಥರ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ವೆನ್ ವಿ ಡೂ ಸಚ್ ಕ್ಯಾಲ್ಕುಲೇಷನ್ಸ್ ವಿಚ್ ಇನ್ವಾಲ್ವ್ಸ್ ವೆರಿ ಬಿಗ್ ಫಾರ್ಮುಲಾಸ್, ರೈಟ್? And as well as the data, so tend to give an approximate results. That gives the approximate results, not a definite, not a absolute value. It gives an approximate results, and that is when the error comes into picture. So any uncertainty in measuring the physical quantity is an error. So adrinda navenu helbodu, ee tara situations nalli navu errors na kaanbodu. So and next we move on to the classifications of error. ಈಗ ನಿಮಗೆ ಆ ಒಂದು ಐಡಿಯಾ ಸಿಕ್ಕಿದೆ ವಾಟ್ ಈಸ್ ಅನ್ ಎರರ್ ಅಂತ ಅಂದರೆ, ಆ ಎರರ್ ಎರಡು ಥರ ಕ್ಲಾಸಿಫೈ ಆಗುತ್ತೆ. ದಟ್ಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಈಸ್ ದ ಸಿಸ್ಟಮ್ಯಾಟಿಕ್ ಎರರ್ ಆ್ಯಂಡ್ ಅದರ್ ಒನ್ ಈಸ್ ದ ರ್ಯಾಂಡಮ್ ಎರರ್. ಸೊ ವಿ ವಿಲ್ ಡಿಸ್ಕಸ್ ದಮ್ ಇನ್ ಡೀಟೇಲ್ಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ಫಸ್ಟ್ ದ ಸಿಸ್ಟಮ್ಯಾಟಿಕ್ ಎರರ್. ಸಿಸ್ಟಮ್ಯಾಟಿಕ್ ಎರರ್ ಅಂದರೆ ಏನು? ದ ಟರ್ಮ್ ಸಿಸ್ಟಮ್ಯಾಟಿಕ್ ಅಂದರೆ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗೋ ಅಂಥದ್ದು. ಸೊ ದ ಟರ್ಮ್ ಸಿಸ್ಟಮ್ಯಾಟಿಕ್ ಇಟ್ ಶೋಸ್ ಸಮಥಿಂಗ್ ವಿಚ್ ಇಸ್ ಆರ್ಗನೈಸ್ಡ್ ಆರ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ವೆರಿ ಸಿಸ್ಟಮ್ಯಾಟಿಕ್ಲಿ. ಓಕೆ, ಈಗ ಯಾವುದೋ ಒಂದು ಮೆಷರ್ ಮಾಡ್ತಾ ಇದ್ದೀವಿ ಅಲ್ಲಿ ಅಂತಂದರೆ ಅದು ಸಿಸ್ಟಮ್ಯಾಟಿಕ್ಕಾಗಿ ಆಗ್ತಾ ಹೋಗುತ್ತೆ, ಅದನ್ನು ನಾವು ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದೀಸ್ ಎರರ್ ಟೆಂಡ್ ಟು ಶಿಫ್ಟ್ ದ ರಿಸಲ್ಟ್ಸ್ ಇನ್ ಒನ್ ಡೈರೆಕ್ಷನ್. ದಟ್ ಮೀನ್ಸ್ the approximate result is shifted from its approximate value in the particular direction. ಅಂದರೆ ಏನು, ಒಂದೇ ಡೈರೆಕ್ಷನಲ್ಲಿ ಅದ್ರದ್ದು ವ್ಯಾಲ್ಯೂಸ್ ಕೊಡ್ತಾ ಇದೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವೇನೋ ಒಂದು ಮೆಷರ್ ಮಾಡ್ತಾ ಇದ್ದೀವಿ, ಅಲ್ಲಿ ಯಾವ ಥರನಾದರೂ ಎರರ್ ಇರ್ಬೋದು. ಬಟ್ ಏನು, ಈಗ ನಾವು ಮೆಷರ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಒಂದು ವ್ಯಾಲ್ಯೂ ಮೆಷರ್ ಮಾಡ್ತಾ ಇದ್ದೀವಿ, ಅಲ್ಲಿ ಇದು ನೆಕ್ಸ್ಟ್ ರೀಡಿಂಗ್ಸ್ ತೊಗೊಳಕ್ಕೆ ಹೋಗ್ತೀವಿ. ಆ ನೆಕ್ಸ್ಟ್ ರೀಡಿಂಗ್ಸ್ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಹಿಂದ್ಗಡೆ ಏನು ತೊಗೊಂಡಿರ್ತೀವಲ್ಲ ರೀಡಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಆ ರೀಡಿಂಗ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಎಲ್ಲ ವ್ಯಾಲ್ಯೂಸು ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಟೈಮ್ಸ್ ತೊಗೊಳ್ತೀವಿ ಅವೆಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ, ದ್ಯಾಟ್ ಶಿಫ್ಟೆಡ್ ಇನ್ ಒನ್ ಡೈರೆಕ್ಷನ್ ಅಂತ ಹೇಳ್ತಾ ಇರೋದು ಈ ಸ್ಟೇಟ್ಮೆಂಟಲ್ಲಿ. ಅಂದರೆ ದೀಸ್ ಎರರ್ ಟೆಂಡ್ ಟು ಶಿಫ್ಟ್ ದ ರಿಸಲ್ಟ್ಸ್ ಇನ್ ಒನ್ ಡೈರೆಕ್ಷನ್. ಅಂದರೆ
That means if the results will be increasing, then all the readings will be increasing. If the value should be in if the values are decreasing, then all the readings are decreasing. So that is what we call the results is shifting in one direction. Then this systematic error causes the different type of systematic error. Those errors are, first one is instrumental error, and the imperfection in experimental error or the procedure. The third one is personal error. Let us discuss one by one. First one is instrumental error. Instrumental error means the name itself suggested that the error occurs due to an instrumental defect. Okay, ಅಲ್ಲೇ ಇನ್ಸ್ಟ್ರೂಮೆಂಟಲ್ ಅಂತಾನೆ ಹೇಳ್ತಾ ಇದೆ. ಸೊ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಅಂದರೆ ಇನ್ಸ್ಟ್ರೂಮೆಂಟಿಂದ ಏನೋ ಪ್ರಾಬ್ಲಮ್ ಆಗಿ ಅಲ್ಲಿ ನಮಗೆ ರೀಡಿಂಗ್ಸ್ ಏನಾಗ್ತಿದೆ, ಎರರ್ ಬರ್ತಾ ಇದೆ ಅಂತ ಅದ್ರ ಮೀನಿಂಗ್. ಸೊ ಲೆಟ್ ಅಸ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಟ್. ಹಿಯರ್ ಐ ಹ್ಯಾವ್ ಗಿವನ್ ದ ಪಿಕ್ಚರ್ ಫಾರ್ ದ ಮೀಟರ್ ಸ್ಕೇಲ್ ವಿಚ್ ಇಸ್ ವಾರ್ನ್ ಆಫ್. ಅಂದರೆ ಅದರಲ್ಲಿ ಸ್ವಲ್ಪ ಏನು ಕಟ್ ಆಗಿದೆ, ಅಂದರೆ ಅದ್ರ ರೀಡಿಂಗ್ ನಮಗೆ ಕಾಣಿಸ್ತಾ ಇಲ್ಲ. ಸೊ ಅದನ್ನು ನಾನು ಏನು ಹೇಳ್ತೀನಿ, ಮೀಟರ್ ಸ್ಕೇಲ್ ವಾರ್ನ್ ಆಫ್ at the end. So now let us suppose you to just take the reading of this one pen or pencil like that. So if the meter scale worn off at the end, what could happen is we use the meter scale to measure the length, right? So then while measuring the length, suppose this meter scale is worn off, then obviously any measurement which you take will not be a exact value. ಅಂದರೆ ನೀವು ಯಾವುದೇ ಒಂದು ಮೆಷರ್ಮೆಂಟನ್ನು ತೊಗೊಳ್ತಾ ಇದ್ದೀರಾ ಈ ಥರ ಮೀಟರ್ ಸ್ಕೇಲಲ್ಲಿ, ನಾನು ಏನಿಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಲ್ಲ, ದಟ್ ಮೀನ್ಸ್ ಅಲ್ಲಿ ಸ್ವಲ್ಪ ಅರ್ಧ ಕಟ್ ಆಗಿದೆ ಅಲ್ವಾ ಎಂಡಲ್ಲಿ. ಈ ರೀತಿ ಮೀಟರ್ ಸ್ಕೇಲಲ್ಲಿ ನೀವು ಯಾವುದೇ ಫಿಸಿಕಲ್ ಕ್ವಾಂಟಿಟಿದು ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಂತಂದರೆ ದರ್ ವಿಲ್ ಬಿ ಅ ಡಿಕ್ರೀಸ್ ಇನ್ ದ ವ್ಯಾಲ್ಯೂ. ಅಂದರೆ ಆಬ್ಸಲ್ಯೂಟ್ ವ್ಯಾಲ್ಯೂ ಕೊಡೋದಿಲ್ಲ, ಅದಕ್ಕಿಂತ ಕಮ್ಮಿ ವ್ಯಾಲ್ಯೂ ಕೊಡುತ್ತೆ. ಸೊ ಇಫ್ ಯು ಮೆಷರ್ ಇಟ್ ಇನ್ ದ 5 centimeter, then with this meter scale, then it will be actually not be a 5 centimeter because you are unable to measure it accurately from the end, right? ಹಾಗಾದರೆ ಈ ರೀತಿ ಒಂದು ಮೀಟರ್ ಸ್ಕೇಲಲ್ಲಿ ನೀವು ಏನೇ ಮೆಷರ್ ಮಾಡಿದ್ರು ದರ್ ವಿಲ್ ಬಿ ಅ ಡಿಕ್ರೀಸ್ ಇನ್ ದ ಆಕ್ಚುಯಲ್ ವ್ಯಾಲ್ಯೂ. ಇಟ್ ವಿಲ್ ಶೋ ಸಮ್ ಎರರ್, ರೈಟ್? Next we move on to the another category, that is the imperfection in experimental techniques or the procedure. That means the way you are measuring, ಅಂದರೆ ನೀವು ಯಾವ ಥರ ಮೆಷರ್ ಮಾಡ್ತಾ ಇದ್ದೀರಾ, ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಯಾವ ಟೈಪ್ಸ್ ನೀವು ರೀಡಿಂಗ್ಸ್ ತಗೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಮೆಥಡ್ ಡಿಪೆಂಡ್ ಆಗಿದೆ. ಅಂದರೆ ಇಫ್ ದೆರ್ ಈಸ್ ಅ ಡಿಫೆಕ್ಟ್ ಇನ್ ಯುವರ್ ಮೆಷರಿಂಗ್ ಅ ಫಿಸಿಕಲ್ ಕ್ವಾಂಟಿಟಿ, ಈವನ್ that can give rise to a systematic error. ಅಂದರೆ ಫಾರ್ ಎಕ್ಸಾಂಪಲ್ thermometer placed under the armpit measuring a lesser temperature than the actual body temperature. ಇದನ್ನು ಎಕ್ಸಾಂಪಲ್ ಆಗಿ ತೊಗೋಬೋದು ನೀವು, ಆ್ಯಂಡ್ ಯು ಕ್ಯಾನ್ ಸಿ ಇನ್ ಯುವರ್ ಡೈಲಿ ಲೈಫ್ ಆಲ್ಸೋ, ರೈಟ್? ಈಗ ನಿಮಗೆ ಜ್ವರ ಬಂದಿದೆ ಅಂತ ಅಂದ್ಕೊಳ್ಳಿ. ಜ್ವರ ಬಂದಾಗ ನಿಮ್ಮದು ಆ್ಯಕ್ಚುಯಲ್ ಬಾಡಿ ಟೆಂಪರೇಚರ್ ಏನಿರುತ್ತೋ ಅದಕ್ಕಿಂತ ನಿಮ್ಮದು ಆ ಥರ್ಮೋಮೀಟರ್ನ ನಿಮ್ಮ ಕೈ ಕೆಳಗೆ ಇಟ್ಕೊಂಡ್ರೆ it will shows a different reading than your actual temperature. That what I give a example here. When you have fever, just try it out. You keep the thermometer in your armpit and check the temperature. You will find the difference in the temperature, right? Than when you kept the thermometer inside your mouth. ನಿಮ್ಮ ಮೌತ್ ಒಳಗೆ ಇಟ್ಕೊಂಡಾಗ ಥರ್ಮೋಮೀಟರ್ನ ಬೇರೆ ರೀಡಿಂಗ್ ತೋರಿಸುತ್ತೆ. ಅದೇ ನಿಮ್ಮ ಕೈ ಸಂಧಿ ಇಟ್ಕೊಂಡ್ರೆ ಥರ್ಮೋಮೀಟರ್ ಏನು ಬೇರೆ ರೀಡಿಂಗ್ನ ತೋರಿಸುತ್ತೆ. ದಿಸ್ ಈಸ್ ವಾಟ್ ದ ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಪರ್ಸ್ನಲ್ ಎರರ್. ಸೊ ಹಾಗಾದರೆ ಪರ್ಸ್ನಲ್ ಎರರ್ ಅಂದರೆ ಏನು? ಮೀನ್ಸ್ ಸಮಥಿಂಗ್ ವಿಚ್ ಅಕರ್ಸ್ ಡ್ಯೂ ಟು ಅವರ್ ಓನ್ ಮಿಸ್ಟೇಕ್. ನಾವೇ ಮಿಸ್ಟೇಕ್ ಮಾಡೋದನ್ನೇ ನಾವೇನಂತೀವಿ ಪರ್ಸ್ನಲ್ ಎರರ್ ಅಂತ ಕರಿತೀವಿ. So for this example, reading a thermometer from below the horizontal line of sight, ಅಲ್ವಾ? ಈಗ ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರಾ, ಫಾರ್ ಎಕ್ಸಾಂಪಲ್ ಇನ್ ಯುವರ್ ಕೆಮಿಸ್ಟ್ರಿ ಲ್ಯಾಬ್ ಓನ್ಲಿ. ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನು ಥರ್ಮೋಮೀಟರಲ್ಲಿ ಅಥವಾ ಯಾವುದ್ರಲ್ಲಿ ಏನಾದರೂ ರೀಡಿಂಗ್ಸ್ ತೊಗೋಬೇಕು ಅಂತ ಅಂದಾಗ ನೀವೇನು ಮಾಡ್ತೀರಾ, ರೀಡಿಂಗ್ ಅಲ್ಲಿ ಒಂದು ತೋರಿಸ್ತಿರುತ್ತೆ, ಬಟ್ ನೀವು ನೋಡೋ ಅಂಥ ಆ ಥರ್ಮೋಮೀಟರ್ನ ನೋಡಿ ರೀಡಿಂಗ್ ತೊಗೊಳೋದನ್ನು ನೀವು ಮಿಸ್ಟೇಕ್ ಮಾಡಿರ್ತೀರ. ಸೊ ದ್ಯಾಟ್ ಈಸ್ ವಾಟ್ ದ ಪರ್ಸ್ನಲ್ ಎರರ್.
reading a thermometer from below the horizontal line of sight. If there is an error in which you read the thermometer, even in that case you will get a value which will be deviated from the actual value, right? So in all these three categories, ನಾವು ಇವಾಗ ಏನು 3 type category ನೋಡಿದ್ವೋ, we see that an error shifted the result in one direction ಅಲ್ವಾ. ಸೊ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ ಇನ್ಸ್ಟ್ರೂಮೆಂಟಲ್ ಎರರ್ ಅಲ್ಲಿ ಏನು ನಾವೇನೇ ತಗೊಳ್ತಾ ಇದ್ರೋ ಅಲ್ಲಿ ಏನಾಗಿರುತ್ತೆ ಕಟ್ ಆಗಿರೋದ್ರಿಂದ ಡಿಕ್ರೀಸ್ ವ್ಯಾಲ್ಯೂನೇ ತೋರಿಸ್ತಾ ಇರುತ್ತೆ. ಅದೇ ಥರ ನೆಕ್ಸ್ಟ್ ಏನು ಮಾಡಿದ್ವಿ, ದ ಏನು ಟೆಕ್ನಿಕಲ್ ಎರರ್, ರೈಟ್, ದ ಇಂಪರ್ಫೆಕ್ಷನ್ ಇನ್ ಎಕ್ಸ್ಪರಿಮೆಂಟಲ್ ಟೆಕ್ನಿಕ್. ನಾವೀಗ ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಥರ್ಮೋಮೀಟರ್ನ ನೀವು ಯಾವುದೇ ಜಾಗದಲ್ಲಿ ಅಥವಾ ಯಾವುದೇ ಟೈಮಲ್ಲಿ ಬೇಕಾದ್ರೂ ನೋಡಿ, ನಿಮ್ಮ ಬಾಡಿ ಟೆಂಪರೇಚರ್ಗಿಂತ ಥರ್ಮೋಮೀಟರ್ ನಿಮ್ಮ ಬಾಯಲ್ಲಿಟ್ಟಾಗ ಬೇರೆ ರೀಡಿಂಗ್ ತೋರಿಸುತ್ತೆ, ಅದೇ ನಿಮ್ಮ ಕೈ ಸಂಜೆ ಇಟ್ಟಾಗ ಕೂಡ ಬೇರೆ ರೀಡಿಂಗ್ ತೋರಿಸುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಐದರ್ ಇಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ಇನ್ಕ್ರೀಸೇ ಆಗ್ತಾ ಇರುತ್ತೆ ವ್ಯಾಲ್ಯೂ, ಆ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಡಿಕ್ರೀಸೇ ಆಗ್ತಾ ಇರುತ್ತೆ ಆ ಥರ. ನೆಕ್ಸ್ಟ್ ಏನು ಪರ್ಸ್ನಲ್ ಎರರ್. ಪರ್ಸ್ನಲ್ ಎರರಲ್ಲೂ ಕೂಡ ನಾವು ನೋಡಿದ್ವಿ, ನಾವು ಈಗ ಪರ್ಸ್ನಲ್ ಎರರ್ನೇ ನಾವು ಲ್ಯಾಬಲ್ಲಿ ಮೆಷರ್ ಮಾಡ್ತಾ ಇದ್ದೀವಿ. ನಾವೇನು ಮಾಡ್ತೀವಿ, ಅಲ್ಲಿ ಫಸ್ಟ್ ಯಾವುದರಿಂದ ರೀಡಿಂಗ್ ತೊಗೊಂಡಿರ್ತೀವೋ ಅದರಿಂದನೇ ರೀಡಿಂಗ್ ತೊಗೊಳ್ತಾ ಹೋಗ್ತೀವಿ ನೆಕ್ಸ್ಟ್ ರೀಡಿಂಗ್ಸು ಕೂಡ. ಸೊ ಅಲ್ಲಿ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂದರೆ ಇನ್ಕ್ರೀಸೇ ಆಗ್ತಾ ಇರುತ್ತೆ, ಅವ್ರು ಡಿಕ್ರೀಸಿಂದ ವ್ಯಾಲ್ಯೂ ತೊಗೊಂಡು ಡಿಕ್ರೀಸಿಂದನೇ ವ್ಯಾಲ್ಯೂ ತೊಗೊಳ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ವಾಟ್ ಆಲ್ ದ ಸಿಸ್ಟಮ್ಯಾಟಿಕ್ ಎರರ್. ನೆಕ್ಸ್ಟ್ ಟೈಪ್ ವಿ ಮೂವ್ ಆನ್ ಟು ದ ರ್ಯಾಂಡಮ್ ಎರರ್. ರ್ಯಾಂಡಮ್ ಎರರ್ ಅಂದರೆ ಏನು? ರ್ಯಾಂಡಮ್ ಮೀನ್ಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ರ್ಯಾಂಡಮ್ ಎರರ್. ರ್ಯಾಂಡಮ್ ಮೀನ್ಸ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಆಪೋಸಿಟ್ಲಿ, ಅಂದರೆ ಡಿಕ್ರೀಸ್ ಆಮೇಲೆ ಇನ್ಕ್ರೀಸ್, ಡಿಕ್ರೀಸ್ ಇನ್ಕ್ರೀಸ್, ಡಿಕ್ರೀಸ್ ಇನ್ಕ್ರೀಸ್, ಈ ಥರ. ದೀಸ್ ಆರ್ ಇರ್ರೆಗ್ಯುಲರ್ ಎರರ್ಸ್. ದಿಸ್ ಈಸ್ ನಾಟ್ ಆ್ಯನ್ ರೆಗ್ಯುಲರ್ ಎರರ್. ಅಂದರೆ ಡಿಕ್ರೀಸ್ ಆಗ್ತಾ ಇದ್ರೆ ಡಿಕ್ರೀಸೇ ಆಗ್ತಾ ಇರಲ್ಲ, ಇನ್ಕ್ರೀಸ್ ಆಗ್ತಿರೋ ಇನ್ಕ್ರೀಸೇ ಆಗ್ತಾ ಇರಲ್ಲ. ಆಪೋಸಿಟ್ಲಿ ಡಿಕ್ರೀಸ್ ಆಗ್ತಿರುತ್ತೆ ಇನ್ಕ್ರೀಸ್ ಆಗ್ತಿರುತ್ತೆ, ಡಿಕ್ರೀಸ್ ಆಗ್ತಿರುತ್ತೆ ಇನ್ಕ್ರೀಸ್ ಆಗ್ತಿರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಸೈಜ್ ಆ್ಯಂಡ್ ಸೈನ್. ಓಕೆ, ದಟ್ ಮೀನ್ಸ್ ದ ಕ್ಯಾನ್ ಕಾಸ್ ಅನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆರ್ ಎನಿ ಪಾರ್ಟ್ ಆಫ್ ದ ಸ್ಯಾಂಪಲ್. Okay, there is no uniformity in the error at any places. So no consistency effect occurs in the entire sample. I'll give that no consistent effect across the entire sample. ನಾವು ಫುಲ್ ಎಕ್ಸ್ಪರಿಮೆಂಟ್ ಮಾಡೋದಕ್ಕೂ ಕೂಡ ಅಲ್ಲಿ ಯಾವುದೇ ಥರ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಮೀನ್ಸ್ somewhere there might be a decrease from the true value or an increase from the true value. Example, unexpected fluctuations due to the fluctuations in voltage supply or the temperature. ಈಗ ನೀವು ಏನು ಯಾವುದೋ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀರಾ, ಆವಾಗ ಅಲ್ಲಿ ಫ್ಲಕ್ಚುವೇಷನ್ಸ್ ಆಗ್ತಾ ಇರುತ್ತೆ, ಏನು ವೋಲ್ಟೇಜ್ ಆಗಿರ್ಬೋದು ಅಥವಾ ಟೆಂಪರೇಚರ್ ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್, ನಾವು ಅಂದ್ಕೊಂಡೇ ಇರಲ್ಲ ಆ ಥರ ಫ್ಲಕ್ಚುವೇಷನ್ ಆಗುತ್ತೆ ಅಂತ, ಆ ಥರ fluctuations ಆಗಿರುತ್ತೆ. So in that case you don't know whether this will results in deviation of the approximate value. It will be an increase or decrease, right? Because the voltage supply fluctuations are unexpected and they can be happen, and anything can be happen in that situation. Similarly the temperature fluctuation ಅಂದ್ರೆ when you are performing the experiment wherein the voltage supply has to be a constant, right? ಈಗ ನಾವು voltage supply ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿರ್ತೀವಿ, ಆಗ in there the sudden change in the voltage supply, you don't know how it will affect the sample. ಆಗ ಆ ಸ್ಯಾಂಪಲ್ ಮೇಲೆ ಆ voltage supply ಸಡನ್ ಚೇಂಜ್ ಆದಾಗ